ದಿನದಲ್ಲಿ ನಾಡದೇವತೆ ತಾಯಿ ಭುವನೇಶ್ವರಿ ಅವರ ಕಂಚಿನ ಪ್ರತಿಮೆಯನ್ನು ವಿಧಾನಸೌಧದ ಆವರಣದಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ವಿ. ಆ ಸ್ಥಾಪನೆ ಮಾಡಲಿಕ್ಕೋಸ್ಕರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಭೂಮಿ ಪೂಜೆಯನ್ನು ಏರ್ಪಾಡು ಮಾಡಿದ್ದಾರೆ. ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಿಮಗೆಲ್ಲ ಗೊತ್ತಿದೆ, 2023 ನವೆಂಬರ್ 1ನೇ ತಾರೀಕಿಗೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಗಿ 50 ವರ್ಷಗಳು ತುಂಬುತ್ತಾರೆ. ಈ ಸಂದರ್ಭದಲ್ಲಿ ಇಡೀ ವರ್ಷ ಈ ಕರ್ನಾಟಕ ಸಂಭ್ರಮ ಅಂತಕ್ಕಂಥ ಹೆಸರಿನಲ್ಲಿ ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ ಎಂಬ ಘೋಷವಾಕ್ಯದೊಡನೆ ಇಡೀ ವರ್ಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನವೆಂಬರ್ 1, 2023 ಹಂಪಿಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆಮೇಲೆ ಗದಗಿನಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ, ಯಾಕಂತಂದರೆ ನಾಮಕರಣ ಆದಮೇಲೆ ದೇವರಾಜ ಅರಸರು ಹೋಗಿ ಕಾರ್ಯಕ್ರಮ ಮಾಡಿ. ಯಾಕಂದರೆ ದೇವರಾಜ ಅರಸರ ಕಾಲದಲ್ಲೇ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಗಿದೆ. ಇಲ್ಲಿವರೆಗೆ ಮೈಸೂರು ರಾಜ್ಯ ಏಕೀಕರಣ ಆದರೂ ಕೂಡ 1956 ನವೆಂಬರ್ 1ನೇ ತಾರೀಕು ಏಕೀಕರಣ ಆಗಿಲ್ಲ. 73ವರೆಗೆ ಕರ್ನಾಟಕ ಅಂತ ನಾಮಕರಣ ಆಗಿದೆ. ದೇವರಾಜ ಅರಸರವರು 73ರಲ್ಲಿ ನಾಮಕರಣವನ್ನು ತಾಯಿ ಭುವನೇಶ್ವರಿ ಪೂಜೆಯನ್ನು ಬಹಳ ವರ್ಷಗಳಿಂದ ರಾಜ ಮಹಾರಾಜರುಗಳು ಕೂಡ ಮಾಡ್ಕೊಂಡು ಬರ್ತಾರೆ. ನಾವು ಕರ್ನಾಟಕದಲ್ಲೂ ಕೂಡ ತಾಯಿ ಭುವನೇಶ್ವರಿ ಪೂಜೆಯನ್ನು ಕರ್ನಾಟಕ ಏಕೀಕರಣ ಆದಮೇಲೆ ಅಷ್ಟೇ ಅಲ್ಲ, ಅದಕ್ಕಿಂತ ಹಿಂದಿನಿಂದಲೂ ಕೂಡ ತಾಯಿ ಭುವನೇಶ್ವರಿಗೆ ನಾವು ಪೂಜೆ ಮಾಡ್ಕೊಂಡು ಗೌರವಿಸ್ಕೊಂಡು ಸ್ಮರಿಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕನ್ನಡ ಭಾಷೆ, ನೆಲ, ಜಲ ಇದನ್ನ ಉಳಿಸ್ಕೊಂಡು ರಕ್ಷಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ಕನ್ನಡಿಗರ ಜವಾಬ್ದಾರಿ. ಹಾಗೆಯೇ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನು ಕೂಡ ನಿರ್ಮಾಣ ಮಾಡಬೇಕು. ಪ್ರತಿಯೊಬ್ಬರು ಕೂಡ ತೀರ್ಮಾನ ಮಾಡಬೇಕು, ಕರ್ನಾಟಕದಲ್ಲಿ ಬಾಳಿ ಬದುಕ್ತಕ್ಕಂಥವ್ರು ಅವ್ರ ಜೊತೆ ನಾನು ಕನ್ನಡದಲ್ಲೇ ಮಾತಾಡ್ತೇನೆ, ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ಬಿಟ್ಟು ಮಾತಾಡೋಣ. ಯಾಕಂತಂದರೆ ನಾವು ಸ್ವಲ್ಪ ಉದಾರಿಗಳು, ಹಾಗಾಗಿನೇ ಬೇರೆ ಭಾಷೆ ಮಾತಾಡ್ತಕ್ಕಂಥವ್ರು ಕೂಡ ಕನ್ನಡ ಕಲಿದೇನೆ ಬದುಕಿ ಬಾಳ್ತಕ್ಕಂಥ, ವಿದ್ಯೆ ಕಲಿತಕ್ಕಂಥ ವಾತಾವರಣ ಕರ್ನಾಟಕದಲ್ಲಿದೆ. ಅದು ಬೇರೆ ರಾಜ್ಯಗಳಲ್ಲಿ ಸಿಗೋದಿಲ್ಲ. ಈಗ ನೀವು ತಮಿಳ್ನಾಡಿಗೆ ಹೋದರೆ, ಆಂಧ್ರಕ್ಕೆ ಹೋದರೆ, ಕೇರಳಕ್ಕೆ ಹೋದರೆ ಅವರು ಮಾತೃಭಾಷೆಯಲ್ಲೇ ಮಾತಾಡ್ತಾರೆ. ನಾವು ಕೂಡ ನಮ್ಮ ಮಾತೃಭಾಷೆಯಲ್ಲಿ ಮಾತಾಡಬೇಕು. ಅದು ಕೀಳಿರಿಮೆ ಅಲ್ಲ, ಅದು ನಮಗೆ ಹೆಮ್ಮೆಯ ವಿಷಯ. ನಮ್ಮ ಭಾಷೆಯಲ್ಲಿ ಮಾತಾಡೋದು, ನಮ್ಮ ಭಾಷೆ ಕನ್ನಡದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೋಸ್ಕರ
ಇಲ್ಲಿ ಯಾರು ವಾಸ ಮಾಡ್ತಾರೆ, ಯಾರು ಇಲ್ಲೇ ಬದುಕ್ತಾರೆ, ಅವರೆಲ್ಲರೂ ಕೂಡ ಕನ್ನಡವನ್ನು ಕಲಿಲೇಬೇಕು. ಹಾಗಂತೇಳಿ ನಾವು ಸುಮ್ಮನೆ ಇದ್ಬಿಟ್ರೆ ಅದು ಕಲಿಯೋಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ದುರಾಭಿಮಾನಿಗಳಲ್ಲ, ಆದರೆ ಕನ್ನಡದ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಆ ಭಾಷೆಯ ದುರಾಭಿಮಾನಿಗಳಿದ್ದಾರಲ್ಲ, ಆ ರೀತಿ ನಾವೆಲ್ಲ ಯಾರೂ ಕೂಡ ದುರಾಭಿಮಾನಿಗಳಾಗ್ತದೆ. ಆದರೆ ಭಾಷೆಯ ಬಗ್ಗೆ, ನಮ್ಮ ನೆಲದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ಗೌರವವನ್ನು, ಅಭಿಮಾನವನ್ನು ಬೆಳೆಸಿ ಅದು ಮಾಡಿದ್ರೆ ಸಾಕು. ಪ್ರತಿಯೊಬ್ಬರು ಕೂಡ ಅದನ್ನು ಮಾಡಿದ್ರೆ, ಅದಕ್ಕೋಸ್ಕರವಾಗಿ ಈ ಭುವನೇಶ್ವರಿ ತಾಯಿ ಎಲ್ಲರಿಗೂ ಸ್ಫೂರ್ತಿ ಕೊಡಲಿ ಅಂತೇಳಿ ನಾವು ಆಶಿಸ್ತೇವೆ. ಆ ಒಂದು ಮನೋವೇದಿಕೆ ಆಗ್ತಕ್ಕಂಥದ್ದು ಈ ಪ್ರದೇಶದಲ್ಲಿ ಆಗಿ ಸುಮಾರು 15 ಅಡಿ ಎತ್ತರ, ಅಲ್ಲ 25 ಅಡಿ ಎತ್ತರ, ಸಾರಿ 25 ಅಡಿ ಎತ್ತರ ಇರ್ತಕ್ಕಂಥ ಪ್ರತಿಮೆ, ಕಂಚಿನ ಪ್ರತಿಮೆ. ಶಾಶ್ವತವಾಗಿ ಈ ಪ್ರತಿಮೆ ಇರಬೇಕು. ನಾನು ಶಿವರಾಜ್ ತಂಗಡಿಗೆ ಅವ್ರಿಗೆ ಹೇಳಿದ್ದೀನಿ, ಬಹಳ ಸುಂದರವಾಗಿರಬೇಕು ಪ್ರತಿಮೆ, ಮತ್ತೆ ವಾತಾವರಣನೂ ಕೂಡ ಚೆನ್ನಾಗಿರಬೇಕು. ಅದು ಜನರಿಗೆ ಆಕರ್ಷಣೆ ಆಗ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಸೊ ಅದನ್ನ ಈಗ ಅನೇಕ ರಾಜಕಾರಣಿಗಳು ನಾವು ಇಲ್ಲಿ ಮಾಡಿದ್ದೀವಿ, ಕೇಂದ್ರದ ನಾಯಕರುಗಳು, ರಾಜ್ಯದ ನಾಯಕರುಗಳು, ಅದನ್ನೆಲ್ಲ ಮಾಡಿದ್ದೀವಿ. ಸೊ ಇದು ಒಂದು ಆಕರ್ಷಣೆಯನ್ನು ಇಮ್ಮಡಿಗೊಳಿಸ್ತದೆ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ಸೊ ಇದು ಅತ್ಯಂತ ಇದೀಗ ತಮ್ಮೆಲ್ಲರ ಸಮ್ಮುಖದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ ರೀತಿಯಲ್ಲಿ ನವೆಂಬರ್ 1ನೇ ತಾರೀಕು ಈ ಒಂದು ಪ್ರತಿಮೆ ಅನಾವರಣಗೊಳ್ಳಲಿದೆ. ಇದಕ್ಕೆ ಭೂಮಿ ಪೂಜೆ ಈಗ ನೆರವೇರ್ತಾ ಇದೆ. ಸುಮಾರು 25 ಅಡಿ ಎತ್ತರದ ಭುವನೇಶ್ವರಿಯ ಕಂಚಿನ ಪ್ರತಿಮೆಯ ಭೂಮಿ ಪೂಜೆ ಶತಮಾನಗಳು ಉಳಿಯುವಂತಹ, ಮುಂದಿನ ಪೀಳಿಗೆಗೆ ಉದಾಹರಣೆಯಾಗಬಲ್ಲಂತಹ ಈ ಒಂದು ಕಂಚಿನ ಪ್ರತಿಮೆಯ ಒಂದು ಭೂಮಿ ಪೂಜೆ ಈಗ ನೆರವೇರ್ತಾ ಇದೆ.